ಹಾಯ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಕೃಷ್ಣ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಬೆಣ್ಣೆಯಿಂದ ತುಪ್ಪ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಏನೇನೆಲ್ಲ ಐಟಮ್ಸ್ ತಗೊಂಡಿದ್ದೀನಿ ಅಂದರೆ ಲವಂಗ, ಏಲಕ್ಕಿ, ಮೆಂತೆ, ಕಾಳುಮೆಣಸು, ಬೆಳ್ಳುಳ್ಳಿ ಮತ್ತು 2 ವೀಳ್ಯದೆಲೆ ಇಷ್ಟನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಉಪ್ಪು, ಅರಿಶಿನ ಪುಡಿ ಇಷ್ಟೇ ಬೇಕಾಗಿರೋದು ತುಪ್ಪ ಕಾಯ್ಸೋಕ್ಕೆ. ಇದನ್ನೆಲ್ಲ ಹಾಕಿ ಯಾವ ರೀತಿ ಕಾಯಿಸೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಒಂದು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ಡೈರೆಕ್ಟಾಗಿ ಅದನ್ನು ಕಾಯೋದಕ್ಕೆ ಇಟ್ಬಿಡ್ತೀನಿ. ನಾವೇನೇನು ಐಟಮ್ಸ್ ತೊಗೊಂಡಿದ್ದೋ ಅದನ್ನೆಲ್ಲನೂ ಕೂಡ ಒಂದೇ ಸರಿಗೆ ಬೆಣ್ಣೆ ಮೇಲೆ ಹಾಕ್ಬಿಡಿ. ಅದು ಕರಗುತ್ತಲ್ಲ ಎಲ್ಲದಕ್ಕೂ ಸೇರ್ಕೊಳ್ಳುತ್ತೆ. ಒಂದೊಂದೇ ಸಪ್ರೇಟ್ ಏನು ಹಾಕೋದು ಬೇಡ. ಒಂದೇ ಸರಿಗೆ ಎಲ್ಲನೂ ಹಾಕ್ಬಿಡಿ. ಅದೆಲ್ಲ ಒಟ್ಟಿಗೆ ಕರಗಿಬಿಡುತ್ತೆ. ನಾನು ಏನೇನು ಹಾಕಿದ್ದೀನಿ ಇಷ್ಟೇ ಐಟಮ್ಸ್ ಸಾಕು. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಡಿ. ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ. ಯಾವ ಥರ ಬರುತ್ತೆ ಅಂದರೆ ಈ ಚಿಕ್ಕದಾಗಿ ರವೆ ಬರುತ್ತಲ್ಲ, ಸಣ್ಣ ರವೆ ಆ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೇನು ಹಾಕೋಕ್ಕೆ ಹೋಗಬೇಡಿ. ನಾನು ಏನೇನು ಹಾಕಿದ್ದೀನಿ ಅಷ್ಟು ಐಟಮ್ ತೊಗೊಳ್ಳಿ. ಹಾಕಿ ನಾನು ಇಲ್ಲಿ ಒಂದು ಸೇರು ಬೆಣ್ಣೆಗೆ ಇಷ್ಟು ಐಟಮ್ನ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ತೊಗೊತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ ಎಲ್ಲನೂ. ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಹಾಕಿದ್ರೂ ಚೆನ್ನಾಗಿರಲ್ಲ. ಎಲ್ಲವನ್ನೂ ಕೂಡ ಒಂದು ಮೀಡಿಯಮಲ್ಲಿ ಹಾಕಿದರೆ ತುಪ್ಪ ಚೆನ್ನಾಗಿರುತ್ತೆ. ನೋಡಿ ಬೆಣ್ಣೆ ಯಾವ ರೀತಿ ಕರಗಿದೆ ಅಂತ. ಮೇಲಗಡೆ ಏನು ಕಾಣಿಸ್ತಿದೆ ಆ ನೊರೆ ಎಲ್ಲ ಹೋಗಬೇಕು. ಹೋದರೆ ಅದು ಚೆನ್ನಾಗಿ ಬರುತ್ತೆ ತುಪ್ಪ. ಕಾಯ್ತಾ ಕಾಯ್ತಾ ಅದ್ರ ಕಲ್ಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಕಾಯಿಸ್ಬೇಕಾದ್ರೆ ಕಮ್ಮಿ ಉರಿಲಿ ಇಟ್ಕೊಂಡು ಕಾಯಿಸಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಉಕ್ಕಿಬಿಡುತ್ತೆ. ನಾನಿದಕ್ಕೆ ಯಾವುದೇ ರೀತಿ ಸೌಟು ಎಲ್ಲ ಬಳಸೋದೇ ಇಲ್ಲ. ಎಲ್ಲ ಹಾಗೆ ಹಾಕಿ ಅದು ಹಾಗೆ ಬೇಯುತ್ತೆ. ಇವಾಗ ನಾನು ವೀಳ್ಯದೆಲೆನ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸುಮ್ಮನೆ ಬೇಯಕ್ಕೆ ಬಿಟ್ಬಿಡಿ. ನಿಮಗೆ ತುಪ್ಪ ಬಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ಮೇಲಗಡೆ ಏನು ಕಾಣಿಸ್ತಿದೆ ಇದನ್ನು ಮಡ್ಡಿ ಅಂತಾರೆ, ಇದೆಲ್ಲ ನೀಟಾಗಿ ಕರಗುತ್ತೆ. ಆವಾಗ ತುಪ್ಪ ಬಂದ್ಬಿಡುತ್ತೆ ನೋಡಿ. ಈ ಥರ ಕರಗುತ್ತೆ ನೋಡಿ. ಇವಾಗ ಕ್ಲಿಯರಾಗಿ ಗೊತ್ತಾಗ್ತೈತೆ ತುಪ್ಪ ಆಗಿದೆ ಅಂತ. ಇಷ್ಟೇ, ಮತ್ತು ಇನ್ನೇನು ಜಾಸ್ತಿ ಅದನ್ನು ಬೇಯಿಸೋಕ್ಕೆ ಹೋಗಬೇಡಿ. ಸ್ಟವ್ ಆಫ್ ಮಾಡಿ. ಅದು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಎಷ್ಟು ತಿಂಗಳು ಬೇಕಾದ್ರೂ ಇರುತ್ತೆ. ನೋಡಿದ್ರಲ್ಲ ತುಪ್ಪ ಯಾವ ರೀತಿ ಕಾಯಿಸೋದು ಅಂತ. ಕವಿತಾ ಕೃಷ್ಣ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.